ಮೊದಲಿಗೆ ಸೂರ್ಯವಂಶ ಅನ್ನುವಂತ ಟೈಟಲ್, ಅದರಲ್ಲಿ ನೀವು ಸತ್ಯಮೂರ್ತಿ ಅನ್ನುವಂತ ಪಾತ್ರ ನಿಭಾಯಿಸಿದ್ರೆ ನಾವು ಒಂದಷ್ಟು ಜಲಕ್ ನೋಡಿದ್ವಿ. ಆ ಲುಕ್ ಎಲ್ಲ ಸಖದಾಗಿ ಸೂಟ್ ಆಗ್ತಾ ಇದೆ. ಈ ಧಾರಾವಾಹಿ ಬಗ್ಗೆ, ಆ ಟೈಟಲ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ಳೋದಾದ್ರೆ. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಈ ಶುಭ ಮುಂಚಾನೆಯ ಶುಭಾಶಯಗಳನ್ನ ಹೇಳ್ತಾ, ನಿರ್ಮಾಪಕ ಅಂದರೆ ರಾಜಣ್ಣವರು ಯಾವತ್ತು ಹೇಳ್ತಾ ಇದ್ರು ಅನ್ನದಾತರು ಅಂತ. ಆ ರೀತಿಯಾದ ಅನ್ನದಾತರಾದಂಥ ಪದ್ಮನಾಭ್ ಅವರು ಬಂದಿದ್ದಾರೆ. ಅವರು ಈ ಒಂದು ಧಾರಾವಾಹಿಯ ಅಂದರೆ ಸೂರ್ಯವಂಶದ ನಿರ್ಮಾಪಕರಷ್ಟೇ ಅಲ್ಲ, ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಭಿನಯಿಸಿದ್ದೆ, ಅದರ ನಿರ್ಮಾಪಕರು ಅವರೇ. ಹಾಗಾಗಿ ಅವರ ನನ್ನ ಒಂದು ಒಡನಾಟ ಮುಂಚೆನೇ ಇತ್ತು. ಬಹುಶಃ ಈ ಒಂದು ಧಾರಾವಾಹಿಗೆ ಈ ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿದಾಗ ಹರಿ ನನಗೆ ಸಂಪರ್ಕದಲ್ಲಿದ್ದರು. ಆಗ ಹೇಳಿದೆ, ನಾನು ಧಾರಾವಾಹಿ ಮಾಡೋದೇ ಭಾಳ ಕಡಿಮೆ, ಯಾಕೆಂದರೆ ಅದು ಅನುಭವ ನನಗೆ ಸಾಕಷ್ಟು ಆಗಿದೆ. ಅಂದರೆ ಅದೇನು ಕೆಟ್ಟ ಅನುಭವ ಅಂತ ಹೇಳಲ್ಲ, ಬಟ್ ನನ್ನ ಅನುಭವದ ಬಗ್ಗೆ ಹೇಳಬೇಕು ಅಂತಂದರೆ, ಹಲವಾರು ಸರಿ ನಾನು ರಾಮಸ್ವಾಮಿಯವ್ರ ಹತ್ರ ಮಾತಾಡ್ತಾ ಇದ್ದೆ. ಧಾರಾವಾಹಿಗಳಲ್ಲಿ ಏನಾಗುತ್ತೆ ಅಂತಂದರೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಅಂದರೆ ಅದು ಏನಾಗುತ್ತೆ, ಬೈ ಡಿಫಾಲ್ಟ್ ಅದು ಆ ಧಾರಾವಾಹಿ ಮುಂದೆ ನಡ್ಕೊಂಡು ಹೋಗಬೇಕು, ಬಹಳ ದಿನಗಳು ನಡಿಬೇಕು ಅಂತ ಹೇಳೋದನ್ನೇ ಹೇಳ್ತಾರೆ. ಸಿನಿಮಾದಾಗ ಅದಾಗೋದಿಲ್ಲ. ಸಿನಿಮಾಗೆ ಒಂದು ಟೈಮ್ ಫ್ರೇಮ್ ಇದೆ, ಒಂದು 90 ನಿಮಿಷದ್ದು ಅಥವಾ 2 ಗಂಟೆನೋ 2.5 ಗಂಟೆ ಹಾಕಿ ಒಂದು ಕಥೆನ ಪ್ರಾರಂಭ ಮಾಡಿ ಕಥೆನ ಎಂಡ್ ಮಾಡೋದು ಹೇಗೆ ಅಂತ ಒಬ್ಬ ನಿರ್ದೇಶಕ ಇದ್ದದ್ದು ಮುಗಿಸ್ಬಿಡ್ತಾರೆ. ಬಟ್ ಧಾರಾವಾಹಿನಲ್ಲಿ ಆ ಥರ ಆಗೋದಿಲ್ಲ. ಮೂಲ ನಿರ್ದೇಶಕ ಇರ್ತಾರೆ, ಧಾರಾವಾಹಿ ನಿರ್ದೇಶಕರು ಅಂದರೆ ಎಪಿಸೋಡ್ ನಿರ್ದೇಶಕರು ಇರ್ತಾರೆ. ಆಮೇಲೆ ಅದು ಬಹಳ ದಿನ ನಡಿಬೇಕಾಗತ್ತೆ. ಆ ನಡೆಯೋ ಪ್ರಾಸೆಸ್ಸಲ್ಲಿ ನಮಗೂ ವಯಸ್ಸಾಗ್ತಾ ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನೊಂದು ಕಂಡೀಷನ್ ಹಾಕಿದೆ. ನನಗೆ ಗೊತ್ತಿತ್ತು ಈ ಸೂರ್ಯವಂಶ ಮುಂಚೆ ಮಾಡಿ ಅದು ನಿಂತೋಗ್ಬಿಟ್ಟಿತ್ತು ಅಂತ ಕೇಳ್ಪಟ್ಟಿದ್ದೆ. ಆದರೆ ನಾನು ಬಂದ ನಂತರ ಅದು ನಿಂತೋಗಬಾರ್ದು ಅನ್ನೋದು ಒಂದು ಕಂಡೀಷನ್ ಆಗ್ತದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲಿದ್ದ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಪ್ರಪ್ರಥಮವಾದ ಒಂದು ಚಾನೆಲ್ ಪ್ರಾರಂಭ ಆಗಿದ್ದು ದೂರದರ್ಶನ್ ನಂತರ ಅದು ಉದಯ ಟಿವಿ. ಆದರೂ ಅದರ ಹೆಡ್ ಆದಂಥ ಸೆಲಂ ಸರ್ ಈ ಒಂದು ಚಾನಲ್ ಓಪನ್ ಮಾಡೋಕ್ಕೆ ಮುಂಚೆನೇ ಒಂದು ಡಿಸ್ಕಷನ್ ಭಾಳ ಒಂದು 30 ವರ್ಷದ ಹಿಂದೆ ನಡೀತಾ ಇತ್ತು. ಆವಾಗ ಈ ಒಂದು ಚಾನೆಲ್ಗೆ ಆಲ್ರೆಡಿ ಸನ್ ಟಿ ವಿ ಅಂತ ತಮಿಳಲ್ಲಿ ಇತ್ತು, ಸೂರ್ಯ ಅಂತ ಮಲಯಾಳದಲ್ಲಿ, ಆಮೇಲೆ ತೆಲುಗುನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಕನ್ನಡಕ್ಕೆ ಒಂದು ಚಾನೆಲ್ಗೆ ಹೆಸರಿಡಬೇಕಾಗಿ ಬಂದಾಗ ಅವತ್ತು ಇದಕ್ಕೆ ನಾಮಕರಣ ಮಾಡಿದವರು ಶ್ರೀನಾಥ್ ಅವರು. ಉದಯ ಅಂತಂದರೆ ಉದಯ ಸೂರ್ಯ ಅಂದರೆ ಸೂರ್ಯ ಉದಯಿಸ್ತಾನೆ ಅಂತ. ಸೊ ಇದರಲ್ಲಿ ಯಾರೋ ಒಬ್ರು ಹೇಳಿದ್ರು, ಸರ್ ನಿಮಗೆ ಜಾತಕ ಹೇಳಬೇಕು ಅಂತಂದರೆ ನಿಮ್ಮ ಟೈಮ್ ಚೆನ್ನಾಗಿರ್ಬೇಕು ಸರ್. ಅಂದರೆ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಸೂರ್ಯನ ಪವರ್ ಇದ್ದಾಗಲೇ ನಿಮ್ಮ ಟೈಮ್ ಚೆನ್ನಾಗಿರುತ್ತೆ. ನೀವು ನೋಡ್ಕೊಂಬನ್ನಿ, ಎಲ್ಲ ನಿಮ್ಮ ಅಸ್ಟ್ರಾನಮಿಲಿ ಕೇಳಿದಾಗ ಸನ್ ಪವರ್ ಅಂತ ಹೇಳ್ತಾರೆ. ಅದು ಯಾವತ್ತೂ ಅಷ್ಟೇ ಸೋಲಾರ್ ಸಿಸ್ಟಮ್ನಲ್ಲಿ ಅದಿದ್ದೇ ಇರುತ್ತೆ. ಆ ಪವರ್ ಇರಬೇಕಾದ್ರೆ ಅದರ ಮುಖ್ಯಸ್ಥನಾಗಿ ಸತ್ಯಮೂರ್ತಿಯಾಗಿ ನನಗೆ ಸೂರ್ಯವಂಶದಲ್ಲಿ ಮುಖ್ಯ ಪಾತ್ರ ಕೊಟ್ಟರಲ್ಲ, ಅದಕ್ಕೆ ನಿರ್ಮಾಪಕರಾದಂಥ ಪದ್ಮನಾಭ್ ಅವರಿಗೆ, ಸೆಲ್ಲಂ ಸರ್ ಅವರಿಗೆ, ಹಾಗೆ ನಿರ್ದೇಶನ ಮಾಡಿದಂಥ ಹರಿ ಮತ್ತು ನನ್ನ ಪ್ರಕಾಶ್ ಅವರಿಗೆ ನನ್ನ ಮೊದಲನೇ ಧನ್ಯವಾದಗಳನ್ನು ಹೇಳಬೇಕು. ಎರಡನೇದೇನೆಂದರೆ ನನ್ನ ಮೊಮ್ಮಗ. ನನಗೆ ರಾಯನ್ ಹುಟ್ಟಿದ ಮೇಲೆ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳಿದ್ರು. ಖಂಡಿತವಾಗ್ಲಿ ಸುಳ್ಳಿನ ಮಾತಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬನ್ನ ಕಳ್ಕೊಂಡು ಮತ್ತೆ ಒಬ್ಬನ ಪಡೆದಿದ್ದೀವಿ. ನಮ್ಮ ಕುಟುಂಬದಲ್ಲಿ ಒಬ್ಬನ ಕಳ್ಕೊಂಡ್ವಿ, ಮತ್ತೆ ಒಬ್ಬನ ಪಡೆದಿದ್ದೀವಿ. ಆ ರೀತಿ ಧಾರಾವಾಹಿನೆಲ್ಲ ಒಬ್ಬನ ಕಳ್ಕೊಂಡಿದ್ದೀನಿ. ನನ್ನ ಮಗನ ಕಳ್ಕೊಂಡೆ, ನನ್ನ ಮೊಮ್ಮಗನ ಪಡಿತಾ ಇದ್ದೀನಿ. ಸೇಮ್ ರಿಪೀಟ್. ಹೀಗಾಗಿ ನನಗೆ ಒಂದು ರೀತಿ ರೋಮಾಂಚನ, ಒಂದು ರೀತಿ ನನ್ನದೇ ಆದಂಥ ಜೀವನದಲ್ಲಾದಂಥ ಘಟನೆಗಳು, ಹಾಗೆ ಬಹಳ ದಿನಗಳಂತ ನನ್ನ ಮಿತ್ರನಾದ ಡಾಕ್ಟರ್ ವಿಷ್ಣುವರ್ಧನ್, ನಿಮಗೆ ನನ್ನ ಕುಮಾರ ಅವರ ಅಳಿಯ
ಅನಿರುದ್ಧ್ ಮೊದಲನೇದಾಗಿ ಬೆನಕಾದಲ್ಲಿ ಕಾಲಿಟ್ಟಾಗ ಅವತ್ತೇ ಅವ್ನಿಗೆ ಆಶೀರ್ವಾದ ಮಾಡಿದ್ವಿ. ಇನ್ನು ಮುಂದೊಂದು ದಿನ ಭಾಳ ಉತ್ತಮವಾದ ನಟ ಆಗ್ತಿ ಅಂತ ಹೇಳಿದ್ದೆ. ಅದರ ಸಾರ್ಥಕತೆ ಇವತ್ತು ಅವನು ನನ್ನ ಮೊಮ್ಮಗನಾಗಿ ಸೂರ್ಯವಂಶದ ಕುಡಿಯಾಗಿ ಈ ಧಾರಾವಾಹಿಯಲ್ಲಿ ಬೆಳೀತಾ ಇದ್ದಾನೆ, ಬೆಳಗಿಸ್ತಾನೆ, ಮುಂದಿನ ದಿನಗಳಲ್ಲಿ ಬೆಳಗಿಸ್ತಾನೆ. ಹೀಗಾಗಿ ಎಲ್ಲ ಪ್ರಕಾರಗಳಲ್ಲೂ ನೋಡಿದಾಗ ಇದು ಅತ್ಯಂತ ಪ್ರಭಾವಕಾರಿಯಾದಂಥ ಒಂದು ಧಾರಾವಾಹಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನನ್ನ ಸ್ನೇಹಿತ ಹೇಳ್ತಾ ಇದ್ದಾನೆ, ನೀನು ಸಿನಿಮಾ ನೋಡ್ದಂಗೆ ಆಗುತ್ತಲ್ಲ ಅಂತ. ನಾನು ಇನ್ನೊಂದು ಕಂಡೀಷನ್ ಹಾಕಿದ್ದೆ, ಏನಪ್ಪ ಅಂದರೆ ನೀನು ಟಿ ವಿ ಥರ ನೀನು ಏನಾದರೂ ಧಾರಾವಾಹಿ ಥರ ತೆಗೆದ್ರೆ ಮಾಡೋದು ಕಷ್ಟಪ್ಪ. ನಾವೆಲ್ಲ ಸ್ವಲ್ಪ ಸಿನಿಮಾದವರು, ಜನ ನಮ್ಮನ್ನು ನೋಡಿದಾಗ ಏನಯ್ಯ ನೀನು IPS IAS ಎಲ್ಲ ಮಾಡಿಬಿಟ್ಟು ತಿರ್ಗಾ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿಲ್ಲ ಅಂತ ಹೇಳ್ಬಾರ್ದು ನನ್ನ. ನೀವು ಸಿನಿಮಾದವ್ರು ಸರ್, ಅದಕ್ಕೆ ಹೇಳಿದ್ದು ಸಿನಿಮಾ ರೀತಿನೇ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆ ರೀತಿ ಮಾಡಿದ್ದೀರಾ ಸರ್, ನಿಮಗೆ ಮತ್ತೊಂದು ಸಲ ಇಲ್ಲ. ಅವರು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಕಟ್ನಿಟ್ಟಿನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಪ್ಲಸ್ ಆಗೋದು ಆಡಿಯನ್ಸ್ಗೆ. ಇದನ್ನು ನೋಡೋದಕ್ಕೆ ನೀವು ನೋಡಿದ್ರಲ್ಲ, ಈಗ ಟ್ರೈಲರ್ ಏನು ನೋಡಿದ್ರಲ್ಲ, ಈ ಟ್ರೈಲರ್ ಅಷ್ಟೇ ಅದ್ಭುತವಾಗಿ ಎವ್ರಿ ಎಪಿಸೋಡು ಬರುತ್ತೆ. ಎವ್ರಿ ಎಪಿಸೋಡ್ ನಾನು ಪ್ರಕಾಶ್ ಅವರೆಲ್ಲ ಯಾವತ್ತೂ ಯಾವುದನ್ನೂ ಲೈಟಾಗಿ ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ನಾನು ಗಲಾಟೆ ಮಾಡಿ ಸೀನ್ಗಳಲ್ಲಿ ಹೇಳ್ತಾ ಇರ್ತೀನಿ. ಅದೇ ರೀತಿ ಅನಿರುದ್ಧು ಅಷ್ಟೇ, ಪ್ರತಿ ಸೀನಲ್ಲಿ ಡೈಲಾಗ್ ಏನು ಅಂತ ಹಿಂದೆ ಏನು ಮುಂದೆ ಏನು ಯೋಚನೆ ಮಾಡಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇದರ ಒಟ್ಟಾರೆ ವಿಷಯ ಇಷ್ಟೇ, ನಮಗೆ ಪ್ರಾಡಕ್ಟ್ ಚೆನ್ನಾಗಿರಬೇಕು. ಆ ಪ್ರಾಡಕ್ಟ್ ಮೂಲಕ ಜನಗಳಿಗೆ ಇವತ್ತು ನಾವು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ರೀತಿ ನಮ್ಗೆ ಅಭಿಮಾನ ಇರಬೇಕು, ಅವ್ರಿಗೊಂಥರ ಸಂತೋಷ ಇರಬೇಕು. ಸೊ ಇದು 1 ವೇ ಟ್ರಾಫಿಕ್ ಅಲ್ಲ, 2 ವೇ ಟ್ರಾಫಿಕ್ಕು. ಇದರಲ್ಲಿ ಮತ್ತೊಬ್ಬ ಹೀರೋ ಯಾರು ಅಂದರೆ ನಮ್ಮ ರೈಟರ್ ಯೋಗಾನಂದ್ ಅವರು. ಸರ್ ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ನೀವ್ಯಾಕೆ ಸರ್ ಅಲ್ಲಿ ಕೂತಿದ್ದೀರಾ? ಬನ್ನಿ ಸರ್. ಅವರ ಒಂದು ಡೈಲಾಗ್ ಇದೆಯಲ್ಲ, ಅದ್ಭುತವಾದ ಡೈಲಾಗ್. ಅವರ ಬರವಣಿಗೆ ಇದೆಯಲ್ಲ, ಅದ್ಭುತವಾದ ಬರವಣಿಗೆ. ಬಹಳ ಚೆನ್ನಾಗಿ ನಾನು ಸುಮಾರು 50 ವರ್ಷಗಳಿಂದ ಸಿನಿಮಾದಲ್ಲಿ ಹಲವಾರು ಡೈಲಾಗ್ಗಳನ್ನ ಹೇಳಿದ್ದೀನಿ. ಚಿ ಉದಯಶಂಕರ್ ಬರೆದಿರ್ಬೋದು, ಆಮೇಲೆ ಅನೇಕ ಜನ ಡೈಲಾಗ್ ರೈಟರ್ಸ್ ಬರೆದಿರ್ಬೋದು. ಆದರೆ ಒಂದು ರೀತಿ ಫೈರ್, ಬೆಂಕಿ ಚೆಂಡು, ಆ ರೀತಿಯಾದ ಒಂದು ಡೈಲಾಗನ್ನು ಬರೆಯುವಂಥ ಮಹಾನುಭಾವ ಯೋಗಾನಂದ್ ಅವರು. ಆದರೆ ಅದೇ ರೀತಿ ನಮ್ಮ ಕ್ಯಾಮ್ರಾಮನ್ ಅಷ್ಟೇ, ಯೋಗಿನ ಶಿವು ಬನ್ನಿ. ಯಾಕೆಂದರೆ ಈ ತಂಡದಲ್ಲಿ ನಾನೇ ಹಿರಿಯ. ಆದರೆ ನಾನು ಆಸೆ ಪಡೋದೇನೆಂದರೆ ಲೀಗಸಿ ಶುಡ್ ಪಾಸ್ ಆನ್ ಅಂತ. ನಾವು ಎಷ್ಟೇ ಮಾಡಿದ್ರು ನಮ್ಮದೆಲ್ಲ ಆಶೀರ್ವಾದ ಇವ್ರಿಗಷ್ಟೇ. ನಾನು ಕನಸು ಕಾಣ್ತಾ ಇರೋದೆಂದರೆ ನನ್ನ ಕುಡಿ ಬರಬೇಕು, ಅವನು ಮುನ್ನಡೆಸ್ಕೊಂಡು ಹೋಗಬೇಕು. ಈಗ ಶಕ್ತಿ ಕಮ್ಮಿ ಇದೆ, ದುಷ್ಟಶಕ್ತಿಗಳು ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಒಂದು ಮಟ್ಟ ಹಾಕಬೇಕು ಅಂತಂದರೆ ನನ್ನ ಸೂರ್ಯ ವಂಶದ ಕುಡಿ ಸೂರ್ಯ ಬರಬೇಕು ಅಂತ ಕಾಯ್ತಿದ್ನಲ್ಲ, ಅದೇ ರೀತಿ ಜನನೂ ಕಾಯ್ತಿರ್ತಾರೆ ಈ ಧಾರಾವಾಹಿ ನೋಡೋದಕ್ಕೆ. ಮೊದಲನೇದಾಗಿ ನಮಗೆಲ್ಲ ಪ್ಲಸ್ ಆಗಿರೋದೇನೆಂದರೆ ಪವರ್ಫುಲ್ ಟೈಟಲ್ ಸೂರ್ಯವಂಶ. ಎರಡನೇದು ಅದರ ಟೀಮು, ಇಲ್ಲಿ ಕೂತಿರೋರೆಲ್ಲರೂ ಅನುಭವಿಸ. ಅದು ರಾಮಸ್ವಾಮಿ ಎಲ್ಲ ಭಾಳ ಸೀನಿಯರ್ಸ್ ಅವರೆಲ್ಲ ನಮಗೆ. ಯಾಕೆಂದರೆ ಇದರಲ್ಲಿ ನಾವು ಮುಖ್ಯ ಪಾತ್ರ ಮಾಡಿದ್ರು, ಅವರು ಸುಮಾರು ಧಾರಾವಾಹಿಗಳಲ್ಲಿ ಮಾಡಿ ಅವ್ರಿಗೆ ಅನುಭವ ಆಗ್ಬಿಟ್ಟಿದೆ. ಸೊ ಹೀಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗ ಆಲ್ರೆಡಿ ತಡಾನೂ ಆಗಿದೆ. ಒಂದಂತೂ ಗ್ಯಾರಂಟಿ, ನಾನು ಏನು ಕಂಡೀಷನ್ ಹಾಕಿದ್ದೀನಿ ಅದನ್ನು ಪೂರೈಸಿದ್ದಾರೆ, ಅದಕ್ಕೆ ಧನ್ಯವಾದಗಳು. ನೀವು ಧಾರಾವಾಹಿನ ಸಿನಿಮಾ ಥರ ನೋಡ್ತೀರಾ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಇವತ್ತು ಆ ಸ್ಪೀಡ್ ಇರಬೇಕು, ಆ ಎನರ್ಜಿ ಇರಬೇಕು, ಆ ಬಂಡವಾಳ ಆ ರೀತಿ ಇರಬೇಕು. ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್, ಕನ್ನಡದವರು ನಾವು ಯಾರಿಗೂ ಕಮ್ಮಿ ಇಲ್ಲ. ನೀವು ನೋಡಿದ್ರೆ ಇದನ್ನು ಒಂದು ಮಾದರಿಯಾಗಿ ಹೇಳಬೇಕು ಅಂತಂದರೆ, ಏನು ಹಿಂದಿನಲ್ಲಿ ಮಾಡ್ತಾರೆ, ತೆಲುಗುನಲ್ಲಿ ಮಾಡ್ತಾರೆ, ತಮಿಳಲ್ಲಿ ಮಾಡ್ತಾರೆ ಅಂತ ಅನ್ಕೋಬೇಡಿ. ಕನ್ನಡ ಕಿಚ್ಚಿದೆ ಇದರೊಳಗೆ, ಕನ್ನಡದ ಒಂದು ಪವರ್ ಇದೆ ಇದರೊಳಗೆ. ಹಾಗಾಗಿ ಒಬ್ಬ ಕನ್ನಡಿಗನಾಗಿ ನಾನು ಹೆಮ್ಮೆ ಪಡ್ತೀನಿ. ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್. ಸೂರ್ಯವಂಶ ಅದಕ್ಕೆ ಸಾಥ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ಇನ್ನೂ ಅನೇಕ ಜನ ಮಾತಾಡೋರಿದ್ದಾರೆ. ನನಗೆ ಮಗದೊಮ್ಮೆ ಸೆಲ್ವಂ ಸರ್ ಅವ್ರಿಗೆ ನನ್ನ ಧನ್ಯವಾದಗಳು. ಯಾಕೆಂದರೆ ಅವರು ಒಂದು ನಂಬಿಕೆಯಿಂದ ಈ ಧಾರಾವಾಹಿನಲ್ಲಿ ಪಾತ್ರಕ್ಕೆ ಅವಕಾಶ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪದ್ಮನಾಭ್ ಸರ್ ಅವರು, ಅದೇ ರೀತಿ ಹರಿ ಸಂತು ಅವರು, ಅದೇ ರೀತಿ ನನ್ನ ಅನಿರುದ್ಧ್ ಅವರು ಅಷ್ಟೇ. ಮೇಲಾಗಿ ಇವೆಲ್ಲ ನಮ್ಮ ಅಶ್ವಿನಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಟ್ಟಾರೆ ಹೇಳೋದು ಆಲ್ರೌಂಡರ್ಸ್ ನಾವೆಲ್ಲ. ಅವನು ಹೊಡಿತಾನೆ, ನಾವು ಕ್ಯಾಚ್ ಹಿಡಿತೀವಿ, ಇಲ್ಲಾಂದರೆ ವಿಕೆಟ್ ಬೆಳೆಸ್ತೀವಿ. ಈ ರೀತಿಯಾಗಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ಇದು ಮುಂದಿನ ದಿನಗಳಲ್ಲಿ ಹೀಗೆ ನಡೆಯುತ್ತೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಮ್ಮ ಎಲ್ಲ ನ್ಯೂಸ್ಗೆ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.